ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ ಕೃಷಿ ವಲಯಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಅಕ್ಕಿ, ಗೋಧಿ, ಸೋಯಾ, ಜೋಳನ ಹೊರಗಿಡಲಾಗಿದೆ. ಸಕ್ಕರೆ, ಡೇರಿ ಉತ್ಪನ್ನಗಳು ಕೂಡ ಡೀಲ್ನಿಂದ ಹೊರಗಡೆ ಇರೋದ್ರಿಂದ ಭಾರತದ ರೈತರ ಮೇಲೆ ಪರಿಣಾಮ ಬೀರೋದಿಲ್ಲ. ಈ ವ್ಯಾಪಾರ ಒಪ್ಪಂದದಿಂದ ರೈತರಿಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇತ್ತು. ಆದರೆ ರೈತರ ಉತ್ಪನ್ನಗಳನ್ನ ಈ ಡೀಲ್ನಿಂದ ಹೊರಗಿಟ್ಟಿರೋದ್ರಿಂದ ಭಾರತದ ರೈತರಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಈಗ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ಭಾರತ ಹಾಗೆಯೇ ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ ನಮಗೆ ಈಗ ಸುಂಕ ಕಡಿಮೆ ಮಾಡಿರೋದ್ರಿಂದ ಅವಕಾಶಗಳು ಜಾಸ್ತಿ ಸಿಕ್ಕಂಗಾಗಿತ್ತು. ಈ ಒಪ್ಪಂದದಲ್ಲಿ ಕೃಷಿ ಉತ್ಪನ್ನಗಳಿಗೆ ಅವಕಾಶ ಸಿಕ್ಕರೆ ಇಲ್ಲಿನ ರೈತರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತು. ಆದರೆ ರೈತರ ಉತ್ಪನ್ನಗಳಿಗೆ ಇದರಿಂದ ವಿನಾಯಿತಿ ಸಿಕ್ಕಿದೆ. ಅಂದರೆ ಅದನ್ನ ಹೊರತುಪಡಿಸಿ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲಾಗ್ತಾ ಇದೆ. ಹಾಗಾಗಿ ಭಾರತದ ರೈತರ ಮೇಲೆ ಇದರ ಪರಿಣಾಮ ಬೀರೋದಿಲ್ಲ. ವ್ಯಾಪಾರ ಒಪ್ಪಂದದಿಂದ, ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಿಂದ ರೈತರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲ್ಲ. ಹಾಗಾಗಿ ಕೃಷಿ ವಲಯಕ್ಕೆ ಈ ಒಪ್ಪಂದದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಂಗಾಯ್ತು. ಅಕ್ಕಿ, ಗೋಧಿ, ಸೋಯಾ ಸೇರಿದಂತೆ ಸಕ್ಕರೆ, ಡೇರಿ ಉತ್ಪನ್ನಗಳು ಕೂಡ ಡೀಲ್ನಿಂದ ಹೊರಕ್ಕಿದೆ ಅಂತ ಹೇಳಿ ಒಂದು ಸ್ಪಷ್ಟತೆ ಈಗ ಸಿಕ್ಕಿದೆ. ಹಾಗಾಗಿ ರೈತರ ಮೇಲೆ ಇದರ ಪರಿಣಾಮ ಬೀರೋದಿಲ್ಲ. ರಕ್ಷಣಾ ವಲಯ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹತ್ವದ ಒಪ್ಪಂದಗಳಿಗೆ ಇನ್ನೇನು ಸ್ವಲ್ಪ ದಿನದಲ್ಲೇ ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಸಹಿಯನ್ನು ಹಾಕುತ್ತೆ, ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ವ್ಯಾಪಾರ ಒಪ್ಪಂದದಿಂದ ರೈತರಿಗೆ ಏನಾದರೂ ಸಮಸ್ಯೆ ಆಗುತ್ತಾ, ಕೃಷಿ ಉತ್ಪನ್ನಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಚರ್ಚೆಗಳಾಗ್ತಾ ಇತ್ತು. ಬಟ್ ಅದಕ್ಕೊಂದು ಸ್ಪಷ್ಟತೆ ಈಗ ಸಿಗ್ತಿರೋದು, ರೈತರಿಗೆ, ರೈತರ ಉತ್ಪನ್ನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಇದನ್ನೆಲ್ಲ ಈ ಡೀಲ್ನಿಂದ ಹೊರಗಿಡಲಾಗುತ್ತೆ ಅಂತ ಹೇಳಿ ಮೇಜರ್ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ತೈಲ ಖರೀದಿ ಸೇರಿದಂತೆ ರಕ್ಷಣಾ ವಲಯದ ಸೇರಿದಂತೆ ಒಟ್ಟು 6 ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಹಾಗೆಯೇ ಅಮೆರಿಕ ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಬಹುಶಃ ಇನ್ನೊಂದು 2 ತಿಂಗಳ ಒಳಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಯಾವೆಲ್ಲ ಒಪ್ಪಂದಗಳಿಗೆ ಭಾರತ ಮತ್ತು ಅಮೆರಿಕ ಸಹಿ ಹಾಕುತ್ತೆ ಅಂತ. ಆದರೆ ರೈತರ ಉತ್ಪನ್ನಗಳಿಗೂ ಕೂಡ ಏನಾದರೂ ನೇರವಾಗಿ ಪರಿಣಾಮ ಇದರಿಂದ ಬೀರುತ್ತಾ ಅಂತ ಹೇಳಿ ಒಂದು ಚರ್ಚೆ, ಆತಂಕ ಏನಿತ್ತು, ಈಗ ಕೃಷಿ ವಲಯಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತ ಅಮೆರಿಕ ಒಪ್ಪಂದದಲ್ಲಿ ಈ ಕೃಷಿ ವಲಯವನ್ನು ಹೊರಗಿಡಲಾಗಿದೆ. ಈ ನಿಟ್ಟಿನಲ್ಲಿ ಯಾವುದೇ ಡೀಲ್ ನಡೀತಾ ಇಲ್ಲ, ಒಪ್ಪಂದಗಳು ನಡೀತಿಲ್ಲ ಅಂತೇಳಿ ಅಪ್ಡೇಟ್ ಲಭ್ಯವಾಗಿದೆ. ಹಾಗಾಗಿ ರೈತರಿಗೆ ಇದರಿಂದ ಏನು ಕೂಡ ಸಮಸ್ಯೆ ಆಗೋದಿಲ್ಲ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ. ಇನ್ನು ವಿಪುಲ ಅವಕಾಶ ಭಾರತಕ್ಕೆ ಸಿಕ್ಕಿದೆ. ಯಾಕಂದರೆ ಏಷ್ಯಾದಲ್ಲೇ ನಾವು ಹಂಗೆ ನೋಡೋಕೆ ಹೋದರೆ ಭಾರತಕ್ಕೆ ಸುಂಕದ ಪ್ರಮಾಣವನ್ನು ಅಮೆರಿಕ ಕಡಿಮೆ ವಿಧಿಸಿರೋದು ಭಾರತಕ್ಕೆ. ಇನ್ನುಳಿದಂತೆ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ನೆರೆಯ ಚೀನಾ ಇರ್ಬೋದು, ಅಲ್ಲೆಲ್ಲ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಸುಂಕದ ಪ್ರಮಾಣ ಅಮೆರಿಕ ಜಾಸ್ತಿನೇ ವಿಧಿಸಿದೆ. ಈಗ ಭಾರತಕ್ಕೆ ಒಂದು ವಿಪುಲ ಅವಕಾಶ ಸಿಕ್ಕಿದೆ. ರಾಜತಾಂತ್ರಿಕ ನಡೆಯಿಂದಲೇ ಭಾರತ ಅಮೆರಿಕವನ್ನು ಮಂಡಿ ಊರುವಂತೆ ಮಾಡಿತ್ತು. ಅದರಲ್ಲೂ ಮದರ್ ಆಫ್ ಆಲ್ ಡೀಲ್ಸ್ ಆದಮೇಲೆ ಅಮೆರಿಕ ತನ್ನಿಂತಾನೇ ಈ ಸುಂಕದ ಪ್ರಮಾಣವನ್ನು ಇಳಿಕೆ ಮಾಡಿತ್ತು. ಟ್ರಂಪ್ ನಿರಂತರವಾಗಿ ಭಾರತದ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಅಂದರೆ ರಷ್ಯಾ ಜೊತೆಗಿನ ತೈಲ ಒಪ್ಪಂದವನ್ನು ಫಸ್ಟ್ ಬಿಡಬೇಕು ಅಂತೇಳಿ ಕಂಡೀಷನ್ ಹಾಕಿ ಆ ಒತ್ತಡ ತಂತ್ರವನ್ನು ಅನುಸರಿಸಿ ಫಸ್ಟ್ 50% ಸುಂಕ ಹಾಕಿದ್ರು, ಅದಾದಮೇಲೆ 25%ಗೆ ಅದನ್ನು ಇಳಿಸಿದ್ರು, ಆಮೇಲೆ 18%ಗೆ ಈಗ ಇಳಿಸಿದ್ದಾರೆ.